ಹೆಸರು ವರದರಾಜು ಅಂದ್ಬಿಟ್ಟು, ನಮ್ಮದು ನಾಮಂಗಲ ತಾಲೂಕು ಊರು, ನಮ್ಮದು ಮಂಡ್ಯ ಜಿಲ್ಲೆ, ಅಂಬರೀಷ್ ಅಣ್ಣವರು. ಬಟ್ ನಾನು ಬೆಂಗಳೂರಲ್ಲೇ ಇರೋದು, ನಾನು ಕೆಂಗೇರಿಲಿ. ಇವತ್ತು ಅಂಬರೀಷ್ ಅಣ್ಣನ 72 ವರ್ಷದ ಹುಟ್ಟುಹಬ್ಬ ಇದೆ. ಅವರು ಮಾಡಿರೋ ಸಾಧನೆಗಳಾಗಲಿ, ರಾಜಕೀಯದಲ್ಲಾಗಲಿ ತುಂಬ ಅಂಥ ವ್ಯಕ್ತಿ, ಗ್ರೇಟ್ ವ್ಯಕ್ತಿ, ಎಲ್ಲೂ ಇಲ್ಲಿವರೆಗೂ ಹುಟ್ಟಿಲ್ಲ, ಮುಂದೆನೂ ಹುಟ್ಟಲ್ಲ. ಇಂಥ ವ್ಯಕ್ತಿ ಏನಪ್ಪ ಅಂದರೆ ಸಾಧಾರಣ ಮನುಷ್ಯ, ದಿಲ್ದಾರ್ಗೂ ಸೈ, ಸಾಧಾರಣೆಗೂ ಸೈ ಅಂಥ ವ್ಯಕ್ತಿ. ಬಟ್ ನಾವು ಮಂಡ್ಯ ಜಿಲ್ಲೆಯಾಗಿ ನಾವು ಮಂಡ್ಯದವರಾಗಿರೋದಕ್ಕೆ ನಮ್ಮ ಪುಣ್ಯ ಅಂತ ಹೇಳ್ಬೋದು, ನಮ್ಮ ಸೌಭಾಗ್ಯ. ಇವತ್ತು ಒಂದು ಆರ್ಕೆಸ್ಟ್ರಾ ಪ್ರೋಗ್ರಾಮನ್ನು ಎಲ್ಲ ಇಟ್ಕೊಂಡಿದ್ದೀವಿ. ಇವತ್ತು ಅಂಬರೀಷ್ ಅಣ್ಣ ಸಮಾಜ ಹತ್ರ ಎಲ್ಲ ಬಂದು ಸಾವಿರಾರು ಜನ ಅಭಿಮಾನಿಗಳೆಲ್ಲ ಬಂದಿದ್ದಾರೆ. ಭಾಳ ಸಂತೋಷ ಆಗುತ್ತೆ. ಜೈ ನ್ಯಾಯತಿ ಧರ್ಮ, ಜೈ ಕರ್ನಾಟಕ, ಜೈ ಮಂಡ್ಯ. ಅಂಬರೀಷ್ ಅಣ್ಣ ಜೈ ಅಂತ ಹೇಳೋ. ಜೈ ಸರ್. 72ನೇ ವರ್ಷದ ಹುಟ್ಟುಹಬ್ಬ ಅಭಿಮಾನಿಗಳೆಲ್ಲ ಇಡೀ ರಾಜ್ಯಾದ್ಯಂತ ಭಾಳ ಅದ್ದೂರಿಯಾಗಿ ಆಚರಣೆ ಮಾಡ್ತಿದ್ದಾರೆ. ನಾವು ಮಂಡ್ಯ ಡಿಸ್ಟಿಕ್ ಪಾಂಡುಪುರದಿಂದ ಬಂದಿದ್ದೀವಿ. ಬರುವಾಗ ಸಾಕಷ್ಟು ಹಳ್ಳಿಗಳಲ್ಲಿ ನೋಡಿದ್ವಿ, ಅಣ್ಣವ್ರು ಫ್ಲೆಕ್ಸ್ ಹಾಕಿ, ಹೂನಾರ ಹಾಕಿ, ಹಾಲನ್ನು ಅಭಿಷೇಕ ಮಾಡಿ ಹುಟ್ಟುಹಬ್ಬ ಮಾಡ್ತಾಯಿದ್ದಾರೆ. ಇಂಥ ಅಭಿಮಾನಿಗಳು ಪಡೆದಿರೋಂಥ ಅಂಬರೀಷ್ ಅಣ್ಣನೇ ಧನ್ಯರು. ಅಂಥವ್ರನ್ನ ನಾವು ಗುರುಗಳಂತ ಒಪ್ಕೊಂಡಿರೋದಕ್ಕೆ ನಾವು ಧನ್ಯರು ಅಂತ ಹೇಳ್ಕೊತೀನಿ. 72ನೇ ವರ್ಷ ಹುಟ್ಟುಹಬ್ಬನ ಇವತ್ತು ಕಂಠೀರವ ಸ್ಟುಡಿಯೋದಲ್ಲಿ ತುಂಬ ಸುಸಜ್ಜಿತವಾಗಿ ಸರ್ಕಾರದಿಂದ ಕುಟುಂಬದವರು ಬಂದು ಪೂಜೆ ಸಲ್ಲಿಸಿದ್ದಾರೆ. ಅಭಿಮಾನಿಗಳೆಲ್ಲ ಸೇರಿ ಅದ್ದೂರಿಯಾಗಿ ಆಚರಣೆ ಮಾಡ್ತಾಯಿದ್ದಾರೆ. ತುಂಬ ಸಂತೋಷ ಆಗ್ತದೆ ಸರ್. ಇದು ಹೀಗೆ ಮುಂದುವರಿಲಿ. ಆಮೇಲೆ ವಿಶೇಷವಾಗಿ ಕಂಠೀರವ ಸ್ಟುಡಿಯೋದಲ್ಲಿ ಅಂಬರೀಷ್ ಅಣ್ಣನ ಸ್ಮಾರಕ ಅಂತ ಏನು ಹಿಂದೆ ಬಂದಾಗ ಒಂದು ಸ್ವಲ್ಪ ಬೇಜಾರಾಗ್ತಿತ್ತು. ಈಗಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಧಿಕಾರಿಗಳು. ಅವ್ರಿಗೆ ಒಂದು ಟ್ಯಾಂಕ್ಸ್ ಹೇಳ್ತೀವಿ ಸರ್. ಇಂಥ ಅಭಿಮಾನಿಗಳು ಪಡೆದಿದ್ದಾರೆ. ಅಂಬರೀಷ್ ಅಣ್ಣ ಸಾಕಷ್ಟು ಕೈಲಾದಂಥ ಅವರ ಸಂಪಾದನೆ ದುಡ್ಡಲ್ಲಿ ಜನಗಳು ಸಹಾಯ ಮಾಡ್ತಿದ್ರು. ಅದನ್ನು ನಾವು ಈಗಲೂ ಮುಂದುವರಿಸ್ಕೊ ಹೋಗ್ತಾ ಇದ್ದೀವಿ. ಅನ್ನದಾನ ಆಗ್ಬೋದು, ರಕ್ತದಾನ ಆಗ್ಬೋದು, ಏನೋ ಸಣ್ಣ ಪುಟ್ಟ ಸಹಾಯಗಳನ್ನ ನಮ್ಮ ಅಭಿಮಾನಿಗಳು ಸಹ ಇದನ್ನು ಮುಂದುವರ್ಸ್ಕೊಂಡು ಹೋಗಬೇಕು. ಅವರ ಕುಡಿ ಇದೆ, ಯಂಗ್ ರೆಬಲ್ ಸ್ಟಾರ್ ಅಭಿಷೇಕ್ ಇದ್ದಾರೆ. ಅವರು ಅಂಬರೀಷ್ ಅಣ್ಣನ ಹೆಸರಿನಲ್ಲಿ ಅವ್ರು ಮಾಡ್ಕೊಂಡು ಬರ್ತಿದ್ದಂಥ ಕಾರ್ಯಗಳನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಕೇಳ್ಕೊತೀನಿ ಸರ್. ನಾನು ವಿಷ್ಣುವರ್ಧನ್ ಅಭಿಮಾನಿ. ಆ್ಯಕ್ಚುಲಿ ನಾವು ಪ್ರತಿ ಹುಟ್ಟುಹಬ್ಬ ಪುಣ್ಯಸ್ಮರಣೆ ಮೈಸೂರಿನಲ್ಲಿ ಸ್ಮಾರಕ ನಿರ್ಮಾಣ ಆಯಿತು 2022ರಲ್ಲಿ. ಆವಾಗಿಂದನೂ ಸಹ ನಾವು ಅಲ್ಲಿ ಅನ್ನದಾನ, ರಕ್ತದಾನ ಮತ್ತು ಎಜುಕೇಷನ್ಗೆ ಸಂಬಂಧಪಟ್ಟಾಗ ಸ್ವಲ್ಪ ಸಹಾಯ, ಆಮೇಲೆ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಸಾಕಷ್ಟು ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಜೊತೆಗೆ ನಮ್ಮ ರಬಲ್ ಜಬ್ಬಿ ಅಂತೇಳಿ ಕೇರ್ಪೇಟೆ ಅವರು, ಇವರ ಸಹಯೋಗದೊಂದಿಗೆ ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಮಾಡ್ಕೊಂಡು ಹೋಗೋದು. ಅಂಬರೀಷ್ ಅಣ್ಣ, ವಿಷ್ಣು ಸರು ಒಂದು ನಾಣ್ಯದ ಎರಡು ಮುಖಗಳು. ಅವರ ಸ್ನೇಹ ಇಡೀ ಇಂಡಿಯಾಕ್ಕೆ ಗೊತ್ತು. ಮಂಡ್ಯ ಅಂದರೆ ಇಂಡಿಯಾ ಅನ್ನೋದು ಗೊತ್ತಲ್ಲ, ಹಾಗೇ ಅವರ ಸ್ನೇಹ ಇಡೀ ಇಂಡಿಯಾಕ್ಕೆ ಗೊತ್ತು. ಹಾಗಾಗಿ ನಾವೇನೇ ಮಾಡ್ಕೊಂಡೋದ್ರು ಅಂಬರೀಷ್ ಅಣ್ಣ, ವಿಷ್ಣುವರ್ಧನ್ ಅಭಿಮಾನಿಗಳೆಲ್ಲ ಒಟ್ಟಿಗೆ ಮಾಡ್ಕೋಗ್ತೀವಿ. ಸಾಮಾಜಿಕ ಕಾರ್ಯಕ್ರಮಗಳಿಗೆ ನಾವು ಜಾಸ್ತಿ ಒತ್ತು ಕೊಡ್ತೀವಿ ಸರ್. ಇಡೀ ಕರ್ನಾಟಕದಾದ್ಯಂತ ಇವತ್ತು ಅಂಬರೀಷ್ ಅಣ್ಣವ್ರ ಹುಟ್ಟುಹಬ್ಬನ ಪ್ರತಿಯೊಂದು ಊರುಗಳಲ್ಲಿ ಅಭಿಮಾನಿಗಳು ಮಾಡ್ತಾಯಿದ್ದಾರೆ. ಅತಿ ಹೆಚ್ಚು ಮಂಡ್ಯ ಹಾಗೂ ನಮ್ಮ ಬೆಂಗಳೂರು ಭಾಗಗಳಲ್ಲಿ ಮಾಡ್ತಾಯಿದ್ದಾರೆ. ಈ 72ನೇ ಹುಟ್ಟುಹಬ್ಬ ಈ ಸಲ ಅವರು ಇಲ್ಲದೇ ಇರಲಿ, ಅವರಿಲ್ಲ ಅಂತ ಯಾರಿಗೂ ಅಭಿಮಾನಿಗಳು ಯಾರೂ ಹಂಗೆ ಅನ್ಕೊಂಡಿಲ್ಲ. ಅವ್ರು ಮಾಡಿದಂಥ ಕೆಲಸಗಳು, ಅವ್ರು ಮಾಡಿದಂಥ ಸಾಧನೆ, ಅವ್ರು ಯಾವತ್ತೂ ಅವ್ರು ಮಾಡಿದಂಥ ಕೆಲಸಗಳು ಶಾಶ್ವತವಾಗಿ ಉಳಿತವೆ. ಅವ್ರು ಮಾಡಿರೋ ಕೆಲಸಗಳು ಅವು ಪ್ರಚಾರ ತಗೊಂಡಿಲ್ಲ ಹೆಚ್ಚು. ಅವು ಹೆಚ್ಚು ಪ್ರಚಾರ ತಗೊಬಿಟ್ಟಿದ್ರೆ ಅದು ಬೇರೆ ಥರದಲ್ಲೇ ಇರ್ತಿತ್ತು. ಪ್ರಚಾರ ಸಿಕ್ಕಿಲ್ಲ ಅಷ್ಟೇ. ಅವ್ರು ಮಾಡಿರೋಂಥ ಕೆಲಸಗಳು, ಅವ್ರು ಮಾಡಿರೋಂಥ ದಾನಗಳು, ಅವ್ರು ಇಡೀ ಒಂದು ಅವ್ರು ಸಂಸದರಾಗಿ ಮಾಡಿರೋಂಥ ಕೆಲಸಗಳು ಹೇಳಬೇಕು ಅಂತಂದರೆ, ಬಂದಂಥ ಸಂಸದರನ್ನ ಇದನ್ನು ಪೂರ್ತಿಯಾಗಿ ಖರ್ಚು ಮಾಡಿ ಒಂದು ಪ್ರಶಸ್ತಿ ಅಂತ ತಗೊಂಡಿರೋದು ಯಾರು ಇಡೀ ದೇಶದಲ್ಲಿ ಒಬ್ಬರು ಸಂಸದರಿದ್ದರೆ ಅದು ಅಂಬರೀಷ್ ಅಣ್ಣವ್ರು ಮಾತ್ರ. ನಮ್ಮ ಹಿರಿಯ ಅಭಿಮಾನಿಗಳಿದ್ರು, ಸೇಕೇಣ, ರಾಜಣ್ಣ, ಇನ್ನೆಲ್ಲರೂ ಸೇರಿ ಅವರೆಲ್ಲ ಸೇರಿ ಮಾಡ್ತಾರೆ. ಈ ಖುಷಿ ಅಂದರೆ ಅದು ಅವ್ರ ಬರ್ತಡೇ ಬಂದ್ರೇ ಒಂಥರ ಹಬ್ಬ. ನಮ್ಮ ನೋವೇನು ಅಂತಂದರೆ ನಮ್ಮ ಕಾಲಕ್ಕೆ ಅವರ ಚಿತ್ರಗಳು ರಿಲೀಸ್ ಆಗಲಿಲ್ಲ ಅನ್ನೋದು ಒಂದು ಇದು. ನಮ್ಮ ಒಂದು 3-4 ಚಿತ್ರಗಳು ಮಾತ್ರ ನಾವು ನೋಡೋಕ್ಕೆ ಅವಕಾಶ ಸಿಕ್ಕಿದ್ದು. ಅಂಬಿ ನಿಂಗೆ ವಯಸ್ಸಾಯಿತು ಮತ್ತು ನಾಗರ ಅವರು ರಿಲೀಸ್ ಆಗಿದ್ದು ಆ ಚಿತ್ರಗಳು ಮಾತ್ರ. ಮತ್ತು ದರ್ಶನ್ ಅವ್ರ ಜೊತೆ ಅಭಿನಯಿಸಿದಂಥ ಬುಲ್ಬುಲ್ಲು, ಅಣ್ಣವರು ಅವೆಲ್ಲ ನಮ್ಗೆ ನೋಡೋಕ್ಕೆ ಸಿಗಲಿಲ್ಲ. ನಾವು ಇನ್ನೂ ಅವಾಗ ಸ್ಕೂಲಲ್ಲಿದ್ದೋ. ಇತ್ತೀಚೆಗೆ ಬಂದಂಥ ಚಿತ್ರಗಳು ಮಾತ್ರ ಸಿಕ್ತು. ಜನಕ್ಕೆ ಇನ್ನೇನು ಹೇಳೋದಂಥದ್ದೇನೂ ಇಲ್ಲ. ಅಂಬರೀಷ್ ಅಣ್ಣವ್ರನ್ನ ಹೇಗೆ ಬೆಳೆಸಿದ್ರು ಅದೇ ರೀತಿ ನಮ್ಮ ಅಭಿಷೇಕ್ ಅವ್ರ ಮುಂದಿನ ಚಿತ್ರಗಳು ಯಾವುದೇ ಬರಲಿ, ನಮ್ಮ ಅಭಿಣ್ಣನ್ನು ಬೆಳೆಸಿ ಅಂಬರೀಷ್ ಅಣ್ಣವ್ರ ರೀತಿಯಲ್ಲೇ ದೊಡ್ಡ ಮಟ್ಟದಲ್ಲಿ ಬೆಳೆಸಿ ಅಂತ ಕೇಳ್ಕೊತೀವಿ. ನಮ್ಮ ಹೆಸರು ಕುಮಾರ್ ಗೌಡು ಅಂತ. ಇವತ್ತು 72ನೇ ವರ್ಷದ ಅಣ್ಣನ ಹುಟ್ಟಿದ ಹಬ್ಬನ ಆಚರಿಸ್ತಾ ಇದ್ದೀವಿ. ನ್ಯಾಯನೀತಿ ಧರ್ಮದಿಂದ ಅಂಬಿ ಸೇನಾ ಸಮಿತಿ ಹಾಗೂ ಅಣ್ಣನ ಅಭಿಮಾನಿಗಳು ಎಲ್ಲ ಸೇರಿ ಮಾಡ್ತಾಯಿದ್ದೀವಿ. ಇವತ್ತು ಒಂದು 2000 ಜನಕ್ಕೆ ಅನ್ನದಾನ ಮಾಡಿದ್ದೀವಿ, ರಸಮಂಜರಿ ಕಾರ್ಯಕ್ರಮ ಮಾಡಿದ್ದೀವಿ, ಇನ್ನೂ ಅನೇಕ ಕಾರ್ಯಕ್ರಮ ಮಾಡಿದ್ದೀವಿ. ಇಡೀ ಕರ್ನಾಟಕದಂಥ ಎಲ್ಲ ಜನ ಬಂದು ಆಚರಿಸ್ತಾರೆ. ಇದು ನಮಗೆ ತುಂಬ ಖುಷಿ ಆಗ್ತದೆ.
ಇನ್ನೊಂದು ಏನಪ್ಪ ಅಂದರೆ ಅಣ್ಣ ಇಲ್ಲಲ್ಲ ಅಂತ ಇನ್ನೊಂದು ದುಃಖ ಆಗ್ತದೆ, ಅದೇ ನಮಗೆ ಬೇಜಾರು. ಬಟ್ ಅಣ್ಣ ಇದ್ದಷ್ಟು ನಮ್ಗೆ ಹೇಳ್ಬಾರ್ದು, ಅವ್ರು ಒಂದು ಬೈದ್ರೂ ನಮ್ಗೆ ಆಶೀರ್ವಾದ ಥರ ಇರ್ತಾಯಿತ್ತು. ಇದು ನಮಗೆ ಬೇಜಾರಾಗ್ತದೆ ಒಂದು ಕಡೆ ಖುಷಿ ಆಗ್ತಾಯಿದೆ. ಜೈ ಅಂಬರೀಷ್ ಅಣ್ಣ, ಎಲ್ಲರಿಗೂ ಒಳ್ಳೇದಾಗಲಿ. ಸರ್ ಮಂಡ್ಯದ ಗಂಡ ರೆಬಲ್ ಸ್ಟಾರ್ ಅಂಬರೀಷ್ ಅಣ್ಣ ಬೆಳಗ. ನಾವು ಮಂಡ್ಯದ ಪಕ್ಕ ಗೋಪನಹಳ್ಳಿಯವರು. ಇವತ್ತು ಅಣ್ಣನ ಸಮಾಧಿ ಹತ್ರ ಬಂದಿದ್ದು 70 ಹುಟ್ಟುಹಬ್ಬ ಶುಭಾಶಯಗಳು. ಅಭಿಮಾನಿಗಳ ಹತ್ರ ಕೇಳ್ಬೋದು ಏನಂದ್ರೆ ಗೊತ್ತಾ ಸರ್, ಅವತ್ತು ಅಣ್ಣ ಬಾ ಅಂದಾಗ ಅಭಿಮಾನಿಗಳು ಹೆಂಗೆ ಬರ್ತಿದ್ರು, ಇವತ್ತು ಅದೇ ಥರ ಅಲ್ಲಲ್ಲೇ ಮಾಡಬೇಕು ಸರ್. ಪ್ರೋಗ್ರಾಮ್ಗಳು ಹಮ್ಮಿಕೊಡ್ಬೇಕು, ರಕ್ತದಾನ ಮಾಡಬೇಕು, ಇನ್ನೊಂದು ಹಮ್ಮಿಕೊಡ್ಬೇಕು ಸರ್. ಇವತ್ತು ಅಣ್ಣವ್ರ ಹೆಸರಲ್ಲಿ ಸರ್ ನಾನಾ ಕಾರ್ಯಕ್ರಮ ಮಾಡ್ಬೇಕು ಸರ್. ನಾನು ಕೇಳ್ಕೋದು ಇಷ್ಟೇ ಸರ್, ಅಂಬರೀಷ್ ಅಭಿಮಾನಿಗಳ ಹತ್ರ ಎಲ್ಲರಿಗೂ ಒಳ್ಳೇದಾಗಲಿ. ಏನು ಸರ್, ಇವತ್ತು ಅಂಬರೀಷ್ ಅಭಿಮಾನಿಗಳು 72 ಹುಟ್ಟುಹಬ್ಬದ ಇವತ್ತು ಸರ್ ಫಿಲಮ್ ಲ್ಯಾಂಡು ಹೆಂಗಾಗಿದೆ ಅಂದರೆ ಸರ್ ಗೊತ್ತಾ ಸರ್, ಇವತ್ತು ಫಿಲಮ್ ಸರ್ ಎಷ್ಟೋ ಥಿಯೇಟರ್ಗಳು ಮುಚ್ಕೊಂಡೋಗೋದು ಸರ್. ಇವತ್ತು ಅಂಬರೀಷ್ ಅಣ್ಣ ಇದ್ದೀರಿ ಎಲ್ಲ ಸಾಲ ಮಾಡ್ತಿದ್ರು, ಇವತ್ತು ಅಂಬರೀಷ್ ಅಣ್ಣ ಇಲ್ಲ ಸರ್. ಇವತ್ತು ನಮಗೆ ಭಾಳ ದುಃಖ ಆಗದೆ ಸರ್. ಇವತ್ತು ಅಂಬರೀಷ್ ಅಣ್ಣ ಇದ್ದೀರಿ 72 ಹುಟ್ಟುಹಬ್ಬ ಶುಭಾಶಯಗಳು ಸರ್. ಅಭಿಮಾನಿಗಳಿಗೆ ಎಲ್ಲರಿಗೂ ನಾನಾ ಹಾಸನದಿಂದ ಬಂದವರೆ, ಹುಬ್ಳಿಯಿಂದ ಬಂದವರೆ, ರಾಯಚೂರು ಬಂದು, ಧಾರವಾಡ ಬಂದವರೆ, ಮಂಡ್ಯದಿಂದ ಬಂದವರೆ, ಎಲ್ಲ ಕಡೆಯಿಂದ ಬಂದಿದೆ ಸರ್, ಮೈಸೂರಿಂದ ಬಂದು ಎಲ್ಲ ಬಂದಿದೆ ಸರ್. ಯಾಕೆ ಹೇಳಿ, ಇವತ್ತು ಸರ್ ನಾವು ಇವತ್ತು ನಮ್ಮ ಇಲ್ಲಿ ಬಂದು ನಾವು ಅಣ್ಣವರ ಬರ್ತಡೇಗೋಸ್ಕರ ನಾವೆಲ್ಲ ಮಾಡ್ತೇವೆ ಸರ್. ಇವತ್ತು ಅಂಬರೀಷ್ ಅಣ್ಣ ಇವತ್ತು ಅಚಾಮ ಸರ್. ಇವತ್ತು ಅಂಬರೀಷ್ ಅಣ್ಣ ಇರಬೇಕಾಯ್ತು, ಏನು ಮಾಡ್ತೀರಾ, ದೇವರು ವಿಧಿ ಸಹ ಏನು ಮಾಡೋಕ್ಕಲ್ಲ. ಆದರೂ ಸಹ ಇವತ್ತು ಅಭಿಮಾನಿಗಳು ಸಹ ಅಲ್ಲಲ್ಲೇ ಬರ್ತಡೇ ಮಾಡಿ ಅಣ್ಣವ್ರದ ಮೇ 21 ಬಂದಾಗ ಸಂಭ್ರಮ ಮಾಡಿ, ರಕ್ತದಾನ ಮಾಡಿ, ಅನ್ನದಾನ ಮಾಡಿ ಇದೇ ಸರ್ ಕೇಳ್ಕೊಳ್ಳೋದು. ಅವತ್ತು ಅಂಬರೀಷ್ ಅಣ್ಣ ಬಂದಾಗ ಅಣ್ಣ ಅಂತ ಬಂದಿರಿ, ಇವತ್ತು ಯಾಕೆ ಸರ್ ಬಂದಿಲ್ಲ, ಅಭಿಮಾನಿ ಇರ್ಬೇಕು ಸರ್ ಇವತ್ತು, ಅಷ್ಟೇ ಸರ್ ನಾನು ಕೇಳ್ಕೊಳ್ಳೋದು. ಅಂಬರೀಷ್ ಅಣ್ಣದ ಹುಟ್ಟುಹಬ್ಬ ಶುಭಾಶಯಗಳು ಸರ್. ಅಂಬರೀಷ್ ಅಣ್ಣನಿಗೆ ಜೈ, ಒಂದೇ ಸಾಂಗ್ ಆಗ್ಬಿಟ್ಟು ಸರ್. ಕುಚ್ಚುಕು 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 ನೀನು ಚೆಡ್ಡಿ ದೋಸ್ತು ಕನ ಕುಚ್ಚುಕು, ನೀನು ಜಾಸ್ತಿ ಕನ ಕುಚ್ಚುಕು. ಓ ಗೆಳೆಯ ಜೀವದ ಗೆಳೆಯ ನಿನ್ಗೆ ಅನೇ ಪ್ರೀತಿ ಕಣೋ, ಪ್ರೀತಿಗೂ ಒಂದು ಕೈ ಪ್ರೀತಿ ಜಾಸ್ತಿ ಕಣೋ. ಕುಚ್ಚುಕು 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 ಚೆಡ್ಡಿ ದೋಸ್ತು ಕನ ಕುಚ್ಚುಕು, ಜೀವ ಜಿಲ್ಲ ಜಾಸ್ತಿ ಕನ ಕುಚ್ಚುಕು. ಓ ಗೆಳೆಯ ಜೀವದ ಗೆಳೆಯ ನಿನ್ಗೆ ಸಾನೆ ಕೋಪ ಕಣೋ, ಕೋಪಕ್ಕೂ ಒಂದು ಕೈ ಪ್ರೀತಿ ಜಾಸ್ತಿ ಕಣೋ.